ಕಳೆದ ರಾತ್ರಿ ಬಾಗಲಕೋಟೆಯಲ್ಲಿ ಶಾಂತ ರೀತಿಯಿಂದ ನಡೀತಾ ಇರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ನಿಮಿತ್ತ ಶೋಭಾಯಾತ್ರೆಯ ಮೇಲೆ ಕೆಲ ಮುಸ್ಲಿಂ ಕಿಡಿಗೇಡಿಗಳು ವಿಕೃತವನ್ನು ಮೆರೆದಿದ್ದಾರೆ. ಶಿವಾಜಿ ಮಹಾರಾಜರ ಭಾವಚಿತ್ರದ ಮೇಲೆ ಚಪ್ಪಲಿ ಎಸೆದು ಶೋಭಾಯಾತ್ರೆ ಮಾಡುವಂತಹ ಹಿಂದೂ ಯುವಕರ ಮೇಲೆ ಕಲ್ಲುಗಳ ತೂರಾಟ ಮಾಡಿ ಅನೇಕ ಜನರಿಗೆ ಗಾಯಗೊಳಿಸಿದ್ದಾರೆ. ಅದರಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯನ್ನೇ ಇವರು ಟಾರ್ಗೆಟ್ ಮಾಡಿ ತಲೆಯಲ್ಲಿ ರಕ್ತ ಸುರಿಯುವ ಹಾಗೆ ಕಲ್ಲಿನಿಂದ ದಾಳಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದಿನ ಕಳೆದಂತೆ ಈ ಮುಸ್ಲಿಂ ಯುವಕರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡುವಂತಹ ಕಾಂಗ್ರೆಸ್ ಸರ್ಕಾರ ಇರುವುದೇ ಆ ಕಿಡಿಗೇಡಿಗಳ ಪ್ರಚೋದನೆಗೆ ಕಾರಣ ಆಗಿದೆ. ಇಂತಹ ಕಿಡಿಗೇಡಿಗಳನ್ನು ಸರ್ಕಾರ ಕಠಿಣಾತಿ ಕಠಿಣ ಕ್ರಮ ಜರುಗಿಸಿ ಅವರನ್ನು ಆ ಜಿಲ್ಲೆಯಿಂದ ಗುಂಡಾ ಆ್ಯಕ್ಟ್ ಹಾಕಿ ಗಡಿಪಾರು ಮಾಡಬೇಕು ಅನ್ನುವಂತಹ ಆಗ್ರಹ ಶಿವಸೇನಾ ಪಕ್ಷ ಮಾಡುತ್ತೆ. ಮತ್ತು ಈ ಎಲ್ಲ ಘಟನೆಗಳಿಗೆ ಅಕ್ರಮವಾಗಿ ಶಸ್ತ್ರಾಸ್ತ್ರ ಸಂಗ್ರಹ, ಕಲ್ಲುಗಳು ಸಂಗ್ರಹ ಮತ್ತು ಪೂರ್ವ ನಿಯೋಜಿತ ದಾಳಿ ಮಾಡುವುದಕ್ಕಾಗಿ ಈ ಮಸೀದಿಗಳನ್ನೇ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಮಸೀದಿಗಳನ್ನು ಉತ್ತರ ಪ್ರದೇಶದ ಸರ್ಕಾರದ ಮಾದರಿಯಲ್ಲಿ ಡೆಮಾಲಿಷ್ ಮಾಡಬೇಕು ಅಥವಾ ಸೀಸ್ ಮಾಡಬೇಕು ಅನ್ನುವಂತಹದ್ದು ನಮ್ಮ ಶಿವಸೇನಾ ಪಕ್ಷದ ಆಗ್ರಹ ಇದೆ. ಇದೇ ರೀತಿ ಇವರು ಕರ್ನಾಟಕದಲ್ಲಿ ಇಂಥ ಹಿಂದೂ ಶೋಭಾಯಾತ್ರೆಗಳ ಮೇಲೆ ದಾಳಿ ಮಾಡ್ತಾ ಹೊರಟ್ರೆ ಹಿಂದೂಗಳು ತಕ್ಕ ಉತ್ತರ ಈ ಕಿಡಿಗೇಡಿಗಳಿಗೆ ಕೊಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಶಿವಸೇನೆ ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ.